ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸನ್ನಿಧಿ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ವೇದಾಂತ್ ಅವಳತ್ತ ಬಾಗಿ ಅವಳ ಕೆನ್ನೆಯನ್ನು ಹಿಂಡುತ್ತಾ, ನನಗೆ ಈ ಮಗು ತುಂಬ ಇಷ್ಟ ಎಂದು ಕಣ್ಣು ಮಿಟುಕಿಸಿದಾಗ ಅವಳ ಕೆನ್ನೆಯಲ್ಲಿ ಲಜ್ಜೆ ಆವರಿಸಿತ್ತು. ನಿನ್ನ ನೋಡಿದರೆ ಯಾರು 2 ಮಕ್ಕಳ ಅಮ್ಮ ಅಂತ ಹೇಳೋದೇ ಇಲ್ಲ, ಅಷ್ಟು ಎಳಸಾಗಿ ಮುದ್ದಾಗಿದ್ದೀಯಾ. ಅಭ್ಯಾಸ ಬರದಿದ್ದ ವೇದಾಂತ್ ರೂಮ್ನ ಬಾಗಿಲು ಲಾಕ್ ಮಾಡಿಕೊಂಡು ಪತ್ನಿಯ ಪಕ್ಕದಲ್ಲಿ ಮಲಗಿ ನಿದ್ದೆ ಮಾಡಿದ್ದ. ಸನ್ನಿಧಿಯು ಅವನ ಪಕ್ಕದಲ್ಲಿ ಅವನ ಮುಖವನ್ನೇ ತನ್ಮಯತೆಯಿಂದ ನೋಡುತ್ತಾ ಮಲಗಿದ್ದವಳಿಗೆ ನಿದ್ದೆ ಯಾವಾಗ ಆವರಿಸಿತ್ತೋ ಅವಳಿಗೆ ಗೊತ್ತಾಗಲಿಲ್ಲ. ಗಂಡು ಮಗು ಎದ್ದು ಅಳುವಾಗಲೇ ಅವರಿಬ್ಬರಿಗೂ ಎಚ್ಚರವಾಗಿದ್ದು, ನೀನು ಮಲಕೋ ಚಿನ್ನ, ನಾನು ಎದ್ದು ಅವನಿಗೇನು ಬೇಕು ಅಂತ ನೋಡ್ತೀನಿ, ಬಹುಶಃ ಡೈಪರ್ ಒಳಗೆ ಕೆಲಸ ಮಾಡಿರಬೇಕು ಎಂದವನು ನಗುತ್ತಾ ಮಗನನ್ನು ಎತ್ತಿಕೊಂಡಿದ್ದ. ಅಷ್ಟರಲ್ಲಿ ಹೊರಗೆ ಬಾಗಿಲ ಬಳಿ ಸದ್ದಾಯಿತು. ಯಾರೋ ಬಾಗಿಲು ತಟ್ಟುತ್ತಿದ್ದರು. ವೇದಾಂತ್ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡೇ ಬಾಗಿಲು ತೆರೆದಾಗ ಕುಸುಮ ಅವರು ನಿದ್ದೆ ಮುಗಿಸಿ ಬಂದಿದ್ದರು. ಅವಳಿನ್ನು ಹಸಿ ಬಾಣಂತಿ. ರೂಮ್ನಲ್ಲಿ ಗಂಡ ಹೆಂಡತಿ ಬಾಗಿಲು ಹಾಕಿ ಮಲಗುವುದೆಂದರೆ ಕುಸುಮಾಗೆ ಅದು ರುಚಿಸಿರಲಿಲ್ಲ. ಆದರೆ ಮಗನ ಮುಂದೆ ಹೇಳುವ ಧೈರ್ಯ ಆಕೆಗೆ ಇರಲಿಲ್ಲ. ವೇದಾಂತ್ನ ಕೈಯಲ್ಲಿದ್ದ ಮೊಮ್ಮಗನನ್ನು ಪಡೆದುಕೊಂಡು ಅದರತ್ತ ಗಮನ ಹರಿಸಿದರು ಕುಸುಮ. ವೇದಾಂತ್ ಹೊರಗೆ ಹೋದ ಬಳಿಕ ಸಮಯ ಸಾಧಿಸಿ ಸನ್ನಿಧಿಯ ಬಳಿ ಬಂದು, ಸಾನು, ನೀನಿನ್ನು ಹಸಿ ಬಾಣಂತಿ, ಬಾಗಿಲು ಲಾಕ್ ಮಾಡಿಕೊಂಡು ಮಲ್ಕೊಳ್ಳೋದು ಬೇಡ ಅಂತ ಹೇಳಿಬಿಡು ನಿನ್ನ ಗಂಡನ ಹತ್ರ ಎಂದು ಸೊಸೆಯ ಬಳಿ ಹೇಳಿದಾಗ ಅವಳ ಮುಖ ಅವಮಾನದಿಂದ ಕೆಂಪಗಾಯಿತು. ಕುಸುಮ ಅವರು ಹೇಳಿದ ಮಾತು ಮುಖಕ್ಕೆ ಬೀಸಿ ಹೊಡೆದಂತಾಗಿತ್ತು ಸನ್ನಿಧಿಗೆ. ವೇದಾಂತ್ನ ತಾಯಿ ಅವನನ್ನು ಅರ್ಥ ಮಾಡಿಕೊಂಡಿದ್ದಕ್ಕಿಂತಲೂ ಹೆಚ್ಚು ಅವಳು ಅವನನ್ನು ಅರ್ಥ ಮಾಡಿಕೊಂಡಿದ್ದಳು. ಅಂದು ಮದುವೆಯಾಗಿ 1 ವರ್ಷ ಪೂರ್ತಿ ಅವಳಿಗಾಗಿ ಅತ್ಯಂತ ತಾಳ್ಮೆಯಿಂದಲೇ ಕಾದಿದ್ದ ಅಂತಹವನು ಈಗ ಅವಳಿಗೆ ತೊಂದರೆ ಕೊಡುವನೇ? ಖಂಡಿತ ಇಲ್ಲ. ಪಾಪ, ತುಂಬ ಆಯಾಸಗೊಂಡಿದ್ದ. ಅದಕ್ಕಾಗಿ ಅವನ ಬೆಡ್ ಮೇಲೆ ಅವನನ್ನು ಮಲಗಿದ್ದು ತಪ್ಪು ಎಂದು ಹೇಳಲು ಅವಳಿಂದ ಸಾಧ್ಯವೇ ಇರಲಿಲ್ಲ. ಒಂದು ವೇಳೆ ಹಾಗೇನಾದರೂ ಹೇಳಿದರೆ ಅವನ ಮನಸ್ಸು ಅದೆಷ್ಟು ನೊಂದುಕೊಳ್ಳಬಹುದು. ಮುಖ ಸಪ್ಪಗೆ ಮಾಡಿಕೊಂಡು ಕಣ್ತಗ್ಗಿಸಿದ್ದಳು ಸನ್ನಿಧಿ. ನೀನು ಬೇಜಾರು ಮಾಡ್ಕೋಬೇಕು ಅಂತ ನಾನು ಹೇಳಿದ್ದಲ್ಲ, ನಿನ್ನ ಒಳ್ಳೆಯದಕ್ಕೆ ಹೇಳಿದೆ. ಕುಸುಮ ಅವರು ತಮ್ಮ ಮಾತನ್ನು ಸಮರ್ಥಿಸಿಕೊಂಡಿದ್ದರು. ಅಂದು ಬೆಳಗ್ಗೆ 7:30 ಗಂಟೆ ಸುಮಾರಿಗೆ ವಿಶ್ವನಾಥ್ ಅವರಿಗೆ ಒಂದು ಕರೆ ಬಂದಿತ್ತು. ಹೌದಾ, ತುಂಬ ಏಟ್ ಆಗಿದೆಯಾ? ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆಯಾ? ಡ್ರೈವಿಂಗ್ ಮಾಡೋಕೆ ಆಗಲ್ಲ ಅಂದರೆ ನಾನು ಬರ್ತೀನಿ, ನೀನು ಅಲ್ಲೇ ಇರು, ಡಾಕ್ಟರ್ ಹತ್ರ ಹೋಗೋಣ ಎಂದು ಹೇಳಿದಾಗ ಮನೆಯವರೆಲ್ಲರೂ ಗಾಬರಿಯಾಗಿದ್ದರು. ಹಾಗಾದರೆ ಯಾರಿಗೆ ಏನಾಗಿದೆ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.